ಹಾಯ್ ಹಲೋ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ನರ್ಸಿಂಗ್ ಆ್ಯಂಡ್ ಫಾರ್ಮಸಿ ಅವರಿಗೆ ರಿಕ್ರೂಟ್ಮೆಂಟ್ ಕಾಲ್ ಮಾಡಿದ್ದಾರೆ KA ದವರು. ಸೊ ಅದಕ್ಕೆ ಹೇಗೆ ಅಪ್ಲೈ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋನ ನಿಮ್ಮ ಫಾರ್ಮಸಿ ಮಾಡಿರೋ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮೊದಲಿಗೆ ನೀವು ನೋಡೋದಾದ್ರೆ ಟೋಟಲ್ 233 ಪೋಸ್ಟ್ ಬಿಟ್ಟಿದ್ದಾರೆ. ಅದರಲ್ಲಿ ಕಲ್ಯಾಣ ಕರ್ನಾಟಕದವರಿಗೆ 45 ಪೋಸ್ಟ್, ನಾನ್ ಕಲ್ಯಾಣ ಕರ್ನಾಟಕದವರಿಗೆ 188 ಪೋಸ್ಟ್ ಇದೆ. ಸೊ 2 ತರದ ಪೋಸ್ಟ್ ಬಿಟ್ಟಿದ್ದಾರೆ. ನರ್ಸಿಂಗ್ ಆಫೀಸರ್ 1 ಪೋಸ್ಟ್ ಮತ್ತೆ ಇನ್ನೊಂದು ಫಾರ್ಮಸಿ ಆಫೀಸರ್. ನರ್ಸಿಂಗ್ ಆಫೀಸರ್ ಎಲಿಜಿಬಿಲಿಟಿ ಒಂದು ಡಿಪ್ಲೊಮಾ ಇನ್ ಜನರಲ್ ನರ್ಸಿಂಗ್ ಮಾಡಿರ್ಬೇಕು ಆರ್ BSc ನರ್ಸಿಂಗ್ ಮಾಡಿರ್ಬೇಕು, ಮತ್ತೆ ರಿಜಿಸ್ಟರ್ಡ್ ವಿತ್ ಕರ್ನಾಟಕ ನರ್ಸಿಂಗ್ ಕೌನ್ಸಿಲಿಂಗ್ ಅಲ್ಲಿ ರಿಜಿಸ್ಟರ್ ಆಗಿರ್ಬೇಕು. ಆಮೇಲೆ ಫಾರ್ಮಸಿ ಆಫೀಸರ್ ಬಂದು ಡಿಪ್ಲೊಮಾ ಇನ್ ಫಾರ್ಮಸಿ ಮತ್ತೆ ವಿತ್ ಸ್ಟೇಟ್ ಕೌನ್ಸಿಲ್ ಅಲ್ಲಿ ರಿಜಿಸ್ಟರ್ ಆಗಿರ್ಬೇಕು. ಇದ್ರದ್ದು ಲಾಸ್ಟ್ ಡೇಟ್ ಬಂದು ಅಪ್ಲಿಕೇಶನ್ 30th ಆಗಸ್ಟ್ ಬಿಟ್ಟಿದ್ದಾರೆ. ಸೊ ಫೀ ಪೇಮೆಂಟ್ ಲಾಸ್ಟ್ ಡೆಡ್ ಲೈನ್ ಬಂದು 31st ಆಗಸ್ಟ್. ಟೋಟಲ್ ಸ್ಯಾಲರಿ ರೇಂಜ್ ಬಂದು 44,000ದಿಂದ 1,00,000 ತನಕ ಇರುತ್ತೆ. ಸೊ ಏಜ್ ಲಿಮಿಟ್ ಬಂದು 40 ವರ್ಷಕ್ಕಿಂತ ಕಡಿಮೆ ಇರಬೇಕು. ಸೊ ಬನ್ನಿ ಹೇಗೆ ಅಪ್ಲೈ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ KA ವೆಬ್ಸೈಟ್ ನ ಓಪನ್ ಮಾಡ್ಕೊಳ್ಳಿ. ಈ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಇಲ್ಲಿ ಬಂದ ತಕ್ಷಣ ಹೋಮ್ ಪೇಜ್ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮ್ಗೆ ಇಲ್ಲಿ ರಿಕ್ರೂಟ್ಮೆಂಟ್ ಅಂತ ಕಾಣಿಸುತ್ತೆ. ಇಲ್ಲಿ ನರ್ಸಿಂಗ್ ಅಂಡ್ ಫಾರ್ಮಸಿ ರಿಕ್ರೂಟ್ಮೆಂಟ್ 2026 ಅಪ್ಲೈ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೋಡ್ತಿರ್ಬೋದು ಯೂಸರ್ ನೇಮ್ OTP ಆಪ್ಷನ್ ಇದೆ. ಸೊ ನಾವು ಹೊಸದಾಗಿ ಕ್ರಿಯೇಟ್ ಮಾಡ್ತಿರೋದ್ರಿಂದ ಡಿಜಿಲಾಕರ್ ಮೂಲಕ ನೋಂದಾಯಿಸಿ ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಸೊ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಒಂದು ಹೊಸ ಪೇಜ್ ಓಪನ್ ಆಗುತ್ತೆ ಡಿಜಿಲಾಕರ್ದು. ಸೊ ಇಲ್ಲಿ ನೀವು ಆಧಾರ್ ನಂಬರ್ನ ಎಂಟರ್ ಮಾಡಿ ಈ ಕ್ಯಾಪ್ಷನ್ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ಆಧಾರ್ ನಂಬರ್ ಮತ್ತೆ ಈ ಕ್ಯಾಪ್ಷನ್ ಎಂಟರ್ ಮಾಡಿದ ತಕ್ಷಣ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಒನ್ಸ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ರಿಜಿಸ್ಟರ್ ಆಗಿರೋ ಮೊಬೈಲ್ಗೆ OTP ಬಂದಿರುತ್ತೆ, ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ. ಸೊ ಆ OTP ನ ಇಲ್ಲಿ ನೀವು ಎಂಟರ್ ಮಾಡಬೇಕಾಗುತ್ತೆ. ಒನ್ಸ್ ನೀವು OTP ನ ಎಂಟರ್ ಮಾಡಿದ ತಕ್ಷಣ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ನೀವು ಡಿಜಿಲಾಕರ್ ಪಿನ್ ನೀವೇನ್ ಸೆಟ್ ಮಾಡಿರ್ತೀರೋ 6 ಡಿಜಿಟ್ ಪಿನ್ ಅದನ್ನ ಎಂಟರ್ ಮಾಡಿ. ನೀವು ಏನಾದ್ರು ಮರ್ತೋಗಿದ್ರೆ ಫಾರ್ವರ್ಡ್ ಸೆಕ್ಯೂರಿಟಿ ಪಿನ್ ಮೇಲೆ ಕ್ಲಿಕ್ ಮಾಡಿ ಹೋಗಿ ಮತ್ತೆ ರೀಸೆಟ್ ಮಾಡಬಹುದು. ಪಿನ್ ನ ಎಂಟರ್ ಮಾಡಿದ ತಕ್ಷಣ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಅದು ಡಿಜಿಲಾಕರ್ಗೆ ರೀಡೈರೆಕ್ಟ್ ಮಾಡಿ ನಮ್ಮ ಡೀಟೇಲ್ಸ್ ನ ಫಿಕ್ಸ್ ಮಾಡುತ್ತೆ. ಆಮೇಲೆ ಇಲ್ಲಿ ನಿಮಗೆ ವಾಟ್ಸಪ್ ನಂಬರ್ ನ ಎಂಟರ್ ಮಾಡಕ್ ಕೇಳುತ್ತೆ. ಒನ್ಸ್ ನೀವು ವಾಟ್ಸಪ್ ನಂಬರ್ ಎಂಟರ್ ಮಾಡಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. ಸೊ ನೀವು ವಾಟ್ಸಪ್ ಬಂದಿರೋ OTP ನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಒನ್ಸ್ ನೀವು OTP ನ ಎಂಟರ್ ಮಾಡಿದ ತಕ್ಷಣ ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿ. ಒನ್ಸ್ ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಲಾಗಿನ್ ಕಂಪ್ಲೀಟ್ ರಿಜಿಸ್ಟ್ರೇಷನ್ ಪೇಜಿಗೆ ಬರುತ್ತೆ. ಸೊ ನೀವು ಇಲ್ಲಿ ನೋಡ್ತಿರ್ಬೋದು ನಿಮ್ಮ ನೇಮು, ಡೇಟ್ ಆಫ್ ಬರ್ತ್, ಜೆಂಡರ್, ಆಮೇಲೆ ಮೊಬೈಲ್ ನಂಬರ್, ಆಮೇಲೆ ಇಲ್ಲಿ ಯೂಸರ್ ನೇಮ್, ಇಮೇಲ್, ಪಾಸ್ವರ್ಡ್ ಇವು 3 ಆಪ್ಷನ್ ನೀವು ಫಿಲ್ ಮಾಡಬೇಕಾಗುತ್ತೆ. ಸೊ ಯೂಸರ್ ನೇಮ್ ನಿಮ್ಗೆ ಈಸಿಯಾಗಿ ಏನ್ ಇಟ್ಕೋಬೇಕಂತ ಇದ್ರೆ ನೀವು ಇಟ್ಕೋಬಹುದು. ನಿಮ್ ನೇಮ್ ಆಮೇಲೆ ನಿಮ್ ಡೇಟ್ ಆಫ್ ಬರ್ತ್ ಫೋನ್ ನಂಬರ್ ಏನೋ ಇಟ್ಕೋಬಹುದು. ಸೊ ನಾನಿಲ್ಲಿ ನೇಮ್ ಪ್ಲಸ್ ನನ್ನ ಡೇಟ್ ಆಫ್ ಬರ್ತ್ ಇಟ್ಕೋತೀನಿ. ಆಮೇಲೆ ಇಮೇಲ್ ಅಡ್ರೆಸ್ ನಿಮ್ ಇಮೇಲ್ ನ ಎಂಟರ್ ಮಾಡಿ. ಆಮೇಲೆ ಪಾಸ್ವರ್ಡ್ ಸೇಮ್ ನಿಮ್ಗೆ ಯಾವ್ದು ನೆನಪಿರುತ್ತೆ ಅದನ್ನ ಇಟ್ಕೋಬೇಕು. ಸೊ ನಾನಿಲ್ಲಿ ನನ್ನ ನೇಮು ಕ್ಯಾಪಿಟಲ್ ನೇಮ್, ಸ್ಮಾಲ್ ನೇಮ್, ಆಮೇಲೆ @ ಆಮೇಲೆ ನಿಮ್ಮ ಡೇಟ್ ಆಫ್ ಬರ್ತ್ ಇಲ್ಲ ಫೋನ್ ನಂಬರ್ ಇಟ್ಕೊಳ್ಳಿ. ಇಷ್ಟು ಪಾಸ್ವರ್ಡ್ ನ ಇಲ್ಲಿ ಎಂಟರ್ ಮಾಡಿರೋದನ್ನ ಸೇಮ್ ಕನ್ಫರ್ಮ್ ಪಾಸ್ವರ್ಡ್ ನಲ್ಲಿ ಎಂಟರ್ ಮಾಡಿ. ಇಲ್ಲಿ ಚೆಕ್ ಬಾಕ್ಸ್ ಇದೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಕಂಪ್ಲೀಟ್ ರಿಜಿಸ್ಟರ್ ನಲ್ಲಿ ಕ್ಲಿಕ್ ಮಾಡಿ. ಒನ್ಸ್ ನೀವು ಕಂಪ್ಲೀಟ್ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಲಾಗಿನ್ ಪೇಜಿಗೆ ಬರುತ್ತೆ. ಇಲ್ಲಿ ನೀವು ಯೂಸರ್ ನೇಮ್ ಆಗ್ಲೇ ನೀವು ಏನ್ ಯೂಸರ್ ನೇಮ್ ಕೊಟ್ಟಿರ್ತೀರೋ ಅದನ್ನ ನೀವು ಇಲ್ಲಿ ಎಂಟರ್ ಮಾಡಿ. ನೇಮ್ ಆಮೇಲೆ ಸ್ಪೇಸ್, ನೇಮ್ ಆದ್ಮೇಲೆ ನೀವು ಏನ್ ಕೊಟ್ಟಿರ್ತೀರೋ ಅದನ್ನ ಎಂಟರ್ ಮಾಡಿ. ಎಂಟರ್ ಮಾಡಿದ ತಕ್ಷಣ ಗೆಟ್ OTP ಮೇಲೆ ಕ್ಲಿಕ್ ಮಾಡಿ. ಅದು ವಾಟ್ಸಪ್, ಇಮೇಲ್ ಆರ್ SMS ಕೇಳುತ್ತೆ. ಸೊ ಯಾವ್ದಾದ್ರು ಸೆಲೆಕ್ಟ್ ಮಾಡ್ಕೊಂಡು ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ರಿಜಿಸ್ಟರ್ ಆಗಿರೋ ಫೋನ್ ನಂಬರ್ಗೆ OTP ಬರುತ್ತೆ. ಅದನ್ನ ನೀವು ಇಲ್ಲಿ ಎಂಟರ್ ಮಾಡಿ. ಒನ್ಸ್ OTP ನ ಎಂಟರ್ ಮಾಡಿದ ತಕ್ಷಣ ಮತ್ತೆ ಇಲ್ಲಿ ಪಾಸ್ವರ್ಡ್ ಕೇಳುತ್ತೆ. ಆಗ್ಲೇ ನೀವೇನ್ ಪಾಸ್ವರ್ಡ್ ಇಟ್ಟಿರ್ತೀರಾ ಅದನ್ನೇ ನೀವು ಇಲ್ಲಿ ಇನ್ನೊಂದ್ಸಲ ಟೈಪ್ ಮಾಡಬೇಕಾಗುತ್ತೆ. ಆಮೇಲೆ ಇಲ್ಲಿ ಕ್ವಶನ್ ಕೇಳುತ್ತೆ 38+2
ಇಲ್ಲ ಬೇರೆ ತರದ್ದೇನೋ ಎಡಿಷನ್ ಕೇಳುತ್ತೆ. ಈಸಿ ಇರುತ್ತೆ. ಸೊ ಅದನ್ನ ನೀವೆಲ್ಲ ಎಂಟರ್ ಮಾಡ್ಕೊಂಡು ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿ. ಒನ್ಸ್ ನೀವು ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ನೋಡ್ತಿರ್ಬೋದು 5 ಪೋಸ್ಟ್ ಆಕ್ಟಿವ್ ಪೋಸ್ಟ್ ಇದೆ. ಸೊ ಇದು ಡ್ಯಾಶ್ ಬೋರ್ಡ್ 5 ಆಕ್ಟಿವ್ ಪೋಸ್ಟ್ ಇದೆ. ಸೊ ನೀವು ಫಸ್ಟ್ ಪ್ರೊಫೈಲ್ ನ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಡ್ಯಾಶ್ ಬೋರ್ಡ್ ಕೆಳಗಡೆ ಪ್ರೊಫೈಲ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಒನ್ಸ್ ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಬೇಸಿಕ್ ಡೀಟೇಲ್ಸ್ ಆಧಾರ್ ಡೀಟೇಲ್ಸ್ ಇಲ್ಲಿ ಬರುತ್ತೆ. ಸೊ ನೀವು ಇಲ್ಲಿ ನೋಡ್ತಿರ್ಬೋದು ಟೋಟಲ್ 10 ಸ್ಟೆಪ್ಸ್ ಇರುತ್ತೆ. ಫಸ್ಟ್ ಸ್ಟೆಪ್ ಅಲ್ಲಿ ಬೇಸಿಕ್ ಡೀಟೇಲ್ಸ್, ನೆಕ್ಸ್ಟ್ SSLC, ಆಮೇಲೆ ಥರ್ಡ್ ಒಂದು PUC ಡೀಟೇಲ್ಸ್ ಕೇಳುತ್ತೆ, ಆಮೇಲೆ ರಿಸರ್ವೇಶನ್ ಡೀಟೇಲ್ಸ್ ಬೀಳುತ್ತೆ, ಆಮೇಲೆ ಕ್ಲೇಮ್ ಡೀಟೇಲ್ಸ್, ಆಮೇಲೆ ಅಡಿಷನಲ್ ಕ್ವಾಲಿಫಿಕೇಶನ್ ಡಿಗ್ರಿ ಡೀಟೇಲ್ಸ್, ಆಮೇಲೆ ಎಕ್ಸ್ಪೀರಿಯನ್ಸ್ ಏನಾದರೂ ವರ್ಕ್ ಅಲ್ಲಿ ಇದ್ರೆ ಅದನ್ನ ಕೇಳುತ್ತೆ, ಆಮೇಲೆ ಡಾಕ್ಯುಮೆಂಟ್ಸ್ ಏನೇನು ಬೇಕೋ ಅದನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಲಾಸ್ಟ್ ಅಲ್ಲಿ ಡಿಕ್ಲರೇಷನ್, 10th ಆಪ್ಷನ್ ಪೇಮೆಂಟ್ ಆದ ತಕ್ಷಣ ಕಂಪ್ಲೀಟ್ ಆಗುತ್ತೆ ಅಪ್ಲಿಕೇಶನ್. ಸೊ ಫಸ್ಟ್ ಸ್ಟೆಪ್ ಅಲ್ಲಿ ಇದೀವಿ ಬೇಸಿಕ್ ಡೀಟೇಲ್ಸ್ ಅಲ್ಲಿ. ಬನ್ನಿ ಫಿಲ್ ಮಾಡೋಣ. ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ನೀವು ನೋಡ್ತಿರ್ಬೋದು ನೇಮ್ ಆಲ್ರೆಡಿ ಬಂದಿದೆ, ಆಮೇಲೆ ಡೇಟ್ ಆಫ್ ಬರ್ತ್ ಬಂದಿದೆ, ಆಮೇಲೆ ಫಾದರ್ ನೇಮ್ ಮುಂದೆ ಎಂಟರ್ ಮಾಡಬೇಕು, ಆಮೇಲೆ ಮದರ್ ನೇಮ್, ಆಮೇಲೆ ನೇಟಿವ್ ಸ್ಟೇಟ್ ಕರ್ನಾಟಕನ ಸೆಲೆಕ್ಟ್ ಮಾಡ್ತೀನಿ, ಡಿಸ್ಟಿಕ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಆಮೇಲೆ ನೇಟಿವ್ ತಾಲೂಕು ಇಷ್ಟೆಲ್ಲ ಸೆಲೆಕ್ಟ್ ಆದ್ಮೇಲೆ ನೀವು ಮದರ್ ನೇಮ್ ಫಾದರ್ ನೇಮ್ ಮತ್ತೆ ಸೆಲೆಕ್ಟ್ ಮಾಡ್ಕೋಬೇಕು. ಆಮೇಲೆ ಇಲ್ಲಿ ಹ್ಯಾವ್ ಎ ಸ್ಟಡಿ ಇಟ್ ಕನ್ನಡ ಮೀಡಿಯಂ 1 to 10th ಕೇಳುತ್ತೆ. ಎಸ್ ಇದ್ರೆ ಎಸ್ ಕೊಡಿ, ನೋ ಅಂದ್ರೆ ನೋ ಕೊಡಿ. ಆಮೇಲೆ ಮ್ಯಾರಿಡಲ್ ಸ್ಟೇಟಸ್ ಎಸ್ ಇದ್ರೆ ಎಸ್ ಕೊಡಿ, ಇಲ್ಲಾಂದ್ರೆ ನೋ ಕೊಡಿ. ಆಮೇಲೆ ಅಲ್ಟರ್ನೇಟಿವ್ ಇಮೇಲ್ ಅಡ್ರೆಸ್ ಕೇಳುತ್ತೆ, ಮತ್ತೆ ಅಲ್ಟರ್ನೇಟಿವ್ ಫೋನ್ ನಂಬರ್ ಕೇಳುತ್ತೆ. ನಿಮ್ಮ ಹತ್ರ ಇನ್ನೊಂದು ಫೋನ್ ನಂಬರ್ ಮೇಲೆ ಇದ್ರೆ ಅದನ್ನ ಕೊಡ್ಬೋದು. ನಿಮ್ಮ ಹತ್ರ ಇಲ್ಲ ಅಂದ್ರೆ ಆಲ್ರೆಡಿ ಪ್ರೀವಿಯಸ್ ಏನ್ ಕೊಟ್ಟಿರ್ತೀರಾ ಅದನ್ನ ಟೈಪ್ ಮಾಡಿದ್ರೆ ನಡೆಯುತ್ತೆ. ಆಮೇಲೆ ಹೈಟ್ ಕೇಳುತ್ತೆ, ಆಮೇಲೆ ವೇಟ್ ಕೇಳುತ್ತೆ. ಆಮೇಲೆ ಹ್ಯಾವ್ ಯು ಪಾಸ್ಟ್ ಕಂಪಲ್ಸರಿ ಕನ್ನಡ ಎಕ್ಸಾಮಿನೇಷನ್ ಕಂಡಕ್ಟೆಡ್ ಬೈ KEA KPSC. ನೀವು ಮುಂಚೆ ಯಾವ್ದಾದ್ರು KEA KPSC ನಲ್ಲಿ ಕನ್ನಡ ಎಕ್ಸಾಮ್ ಬರ್ದಿದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡಿ, ಇಲ್ಲಾಂದ್ರೆ ನೋ ಕೊಡಿ. ಎಸ್ ಅಂತ ಸೆಲೆಕ್ಟ್ ಮಾಡಿದ್ರೆ ಯಾವ ಇಯರ್ ಅಲ್ಲಿ ಯಾವ ಡೇಟ್ ಅಲ್ಲಿ ಆಗಿತ್ತು ಎಕ್ಸಾಮು, ಮತ್ತೆ ಎಕ್ಸಾಮ್ ರಿಜಿಸ್ಟ್ರೇಷನ್ ನಂಬರ್ ಕೇಳುತ್ತೆ, ಅದನ್ನ ಟೈಪ್ ಮಾಡಬೇಕು. ಸೊ ನಾನು ಬರ್ದಿಲ್ಲ, ನೋ ಮೇಲೆ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಆಮೇಲೆ ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೆಕೆಂಡ್ ಸ್ಟೆಪ್ಪಿಗೆ ಬರುತ್ತೆ. ಸೆಕೆಂಡ್ ಸ್ಟೆಪ್ ಅಲ್ಲಿ SSLC ಡೀಟೇಲ್ಸ್ ಕೇಳುತ್ತೆ. ಇಲ್ಲಿ ಫಸ್ಟ್ ನೋಂದಣಿ ಸಂಖ್ಯೆ ರೋಲ್ ನಂಬರ್ ಕೇಳುತ್ತೆ. ಜಸ್ಟ್ ನೀವು 10th ರೋಲ್ ನಂಬರ್ ನ ಎಂಟರ್ ಮಾಡಿದ್ರೆ ಎಲ್ಲ ಡೀಟೇಲ್ಸ್ ಆಟೋಮೆಟಿಕ್ ಆಗಿ ಫಿಚ್ ಆಗುತ್ತೆ. ಸೊ ನೋಡ್ತಿರ್ಬೋದು SSLC ಡೀಟೇಲ್ಸ್ ನ ಫಿಲ್ ಮಾಡಿದ ತಕ್ಷಣ ಬೋರ್ಡ್, ನೆಕ್ಸ್ಟ್ ನೇಮ್, SSLC ಡೇಟ್ ಆಫ್ ಬರ್ತ್, ನೆಕ್ಸ್ಟ್ ಯಾವ ಇಯರ್ ಅಲ್ಲಿ ಪಾಸ್ ಆಗಿದ್ರಿ, ಆಮೇಲೆ ಮೀಡಿಯಂ ನ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ, ಸೆಲೆಕ್ಟ್ ಮಾಡ್ಕೋಬೇಕು. ಆಮೇಲೆ ಹ್ಯಾವ್ ಯು ಕಂಪ್ಲೀಟೆಡ್ 10th ವಿತ್ ಫಸ್ಟ್ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ. ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಇದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಸ್ಕೂಲ್ ಡೀಟೇಲ್ಸ್, ಮಾರ್ಕ್ಸ್, ಟೋಟಲ್ ಮಾರ್ಕ್ಸ್ಗೆ ಎಷ್ಟು ಬಂದಿದೆ, ಆಮೇಲೆ ಪರ್ಸೆಂಟೇಜ್ ಆಟೋಮೆಟಿಕ್ ಆಗಿ ಕ್ಯಾಲ್ಕುಲೇಟ್ ಆಗಿ ಬರುತ್ತೆ. ಸೊ ನೆಕ್ಸ್ಟ್ ನೀವು ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಥರ್ಡ್ ಸ್ಟೆಪ್ ಅಲ್ಲಿ PUC ಡೀಟೇಲ್ಸ್ ಕೇಳುತ್ತೆ. ಸೊ ಇಲ್ಲಿ ನೀವು PUC ಕಂಪ್ಲೀಟ್ ಆಗಿದ್ರೆ ಎಸ್ ಅಂತ ಕ್ಲಿಕ್ ಮಾಡಿ. ಆಮೇಲೆ ಇಲ್ಲಿ ಇವೆಲ್ಲ ಡೀಟೇಲ್ಸ್ ನೀವು ಮ್ಯಾನ್ಯುವಲಿ ಫಿಲ್ ಮಾಡಬೇಕಾಗುತ್ತೆ. ಇಯರ್ ಆಫ್ ಪಾಸಿಂಗ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಯಾವ ಮಂತ್ ಎಲ್ಲ ಮಾರ್ಕ್ಸ್ ಕಾರ್ಡ್ ಅಲ್ಲೇ ಬಂದಿರುತ್ತೆ. ಆಮೇಲೆ ಯಾವ ಬೋರ್ಡ್, ಆಮೇಲೆ ನೇಮ್ ಆಸ್ ಇನ್ PUC ನಲ್ಲಿ ನಿಮ್ಮ ನೇಮ್ ಏನಿತ್ತು ಮಾರ್ಕ್ಸ್ ಕಾರ್ಡ್ ಅಲ್ಲಿ ಅದನ್ನ ನೀವು ಟೈಪ್ ಮಾಡಿ. ನೆಕ್ಸ್ಟ್ ಬಂದು ಕಾಲೇಜ್ ನೇಮ್, ಮಾರ್ಕ್ಸ್ ಕಾರ್ಡ್ ಅಲ್ಲಿ ಕಾಲೇಜ್ ನೇಮ್ ಏನಿದೆ ಅದನ್ನ ಸೇಮ್ ಟೈಪ್ ಮಾಡಿ. ಆಮೇಲೆ ಇಲ್ಲಿ ಮಾರ್ಕ್ಸ್ ಅಂಡ್ ಪರ್ಸೆಂಟೇಜ್ ಇರುತ್ತೆ. ಅಲ್ಲಿ ಟೋಟಲ್ ಮಾರ್ಕ್ಸ್ಗೆ ಎಷ್ಟು ಟೋಟಲ್ ಮಾರ್ಕ್ಸ್ ಎಷ್ಟು, ಅದಕ್ಕೆ ನೀವು ಎಷ್ಟು ತಗೊಂಡಿದ್ರು ಟೈಪ್ ಮಾಡಿದ್ರೆ ಅದು ಆಟೋಮೆಟಿಕ್ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಆಗುತ್ತೆ. ಸೊ ಇಲ್ಲಿ ಪರ್ಸೆಂಟೇಜ್ ಆಟೋಮೆಟಿಕ್ ಬರುತ್ತೆ. ಸ್ಟ್ರೀಮ್ ನ ನೀವು ಸೆಲೆಕ್ಟ್ ಮಾಡಿ, ಸೈನ್ಸ್, ಕಾಮರ್ಸ್, ಆರ್ಟ್ಸ್. ಸೊ ನಾನು ಸೈನ್ಸ್ ಮಾಡಿದ್ರೆ ಸೈನ್ಸ್ ನ ಸೆಲೆಕ್ಟ್ ಮಾಡ್ಕೊಂಡು ಸೇವ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಫೋರ್ತ್ ಸ್ಟೆಪ್ ರಿಸರ್ವೇಶನ್ ಡೀಟೇಲ್ಸ್. ಸೊ ಫೋರ್ತ್ ಸ್ಟೆಪ್ ರಿಸರ್ವೇಶನ್ ಡೀಟೇಲ್ಸ್ ಕೇಳ್ತಾ ಇದೆ. ಸೊ ಇಲ್ಲಿ ನೀವು ಫಸ್ಟಿಗೆ ನೀವು ಯಾವ್ದಾದ್ರು GM ಜನರಲ್ ಮೆರಿಟ್ ಹೊರತುಪಡಿಸಿ ಯಾವ್ದಾದ್ರು ಬೇರೆ
ಕ್ಯಾಟಗರಿ ಇದ್ರೆ ಅದನ್ನ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. SC ST ಅಥವಾ OPC ಆಗಿದ್ರೆ ಅದನ್ನ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ನಿಮ್ಮ ಹಳ್ಳಿ ನಂಬರ್ನ ಇಲ್ಲಿ ಎಂಟರ್ ಮಾಡಿ ಆಮೇಲೆ ಅದು ಆಟೋಮೆಟಿಕ್ ಆಗಿ ಡೀಟೇಲ್ಸ್ ಎಲ್ಲ ಇಲ್ಲಿ ಬರುತ್ತೆ. ಸೊ ನಾನು ಹತ್ರ ಎಲ್ಲ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಆಮೇಲೆ ರಿಲಿಜಿಯನ್ ಡೀಟೇಲ್ಸ್, ಯಾವ ರಿಲಿಜಿಯನ್ ಇಂದು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದು ನೀವು ಕಲ್ಯಾಣ ಕರ್ನಾಟಕದವರಾಗಿದ್ರೆ ಇಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ನಿಮ್ಮ ಕಲ್ಯಾಣ ಕರ್ನಾಟಕದ RD ನಂಬರ್ನ ನೀವು ಎಂಟರ್ ಮಾಡಬೇಕಾಗುತ್ತೆ. ಸೊ ಲಾಸ್ಟ್ ಅಲ್ಲಿ ಗ್ರಾಮೀಣ ಅಧ್ಯಯನ ಮೀಸಲಾತಿ, ನೀವೇನಾದ್ರೂ ರೂರಲ್ ಸ್ಟಡಿ ಕೊಟ್ಟೋದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡಿ ಅದಕ್ಕೂ RD ಸರ್ಟಿಫಿಕೇಟ್ ಡೀಟೇಲ್ಸ್ ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಮೌನ ಸೆಲೆಕ್ಟ್ ಮಾಡ್ಕೊಂಡು ಸೇವ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀವಿ. ಸೊ ಫಿಫ್ತ್ ಸ್ಟೆಪ್ ಅಲ್ಲಿ ಒಂದು ಕ್ಲೇಮ್ ಅಂಡ್ ಎಕ್ಸೆಂಪ್ಷನ್. ಸೊ ಇಲ್ಲಿ ನೀವು ಕ್ಲೇಮ್ ರಿಸರ್ವೇಶನ್ ಅಂಡರ್ ಪ್ರಾಜೆಕ್ಟ್ ಡಿಸೇಬಲ್ಡ್ ಪರ್ಸನ್, ಯಾವ್ದಾದ್ರು ಡಿಸಬಿಲಿಟಿ ಇದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ, ಆಮೇಲೆ ಯಾವ್ದಾದ್ರು KE ಎಕ್ಸಾಮ್ ಅಲ್ಲಿ ನೀವು ಡಿಪಾರ್ ಆಗಿದ್ರೆ ಇಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಹ್ಯಾವ್ ಯು ಕಮಿಟೆಡ್ ಎನಿ ಕ್ರೈಮ್, ನಿಮ್ ಮೇಲೆ ಯಾವ್ದಾದ್ರು ಕ್ರಿಮಿನಲ್ ಕೇಸ್ ಇದ್ರೆ ಅದನ್ನ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಏನಾದ್ರು ಕಂಪ್ಯೂಟರ್ ನಾಲೆಜ್ ಇದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮ್ಗೆ ಯಾವ ಇನ್ಸ್ಟಿಟ್ಯೂಟ್ ಅಲ್ಲಿ ಸರ್ಟಿಫಿಕೇಟ್ ಏನಾದ್ರು ಮಾಡಿಲ್ಲ, ಯಾವ್ದಾದ್ರು ಇನ್ಸ್ಟಿಟ್ಯೂಟ್ ಅಲ್ಲಿ ಮಾಡಿದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಎಷ್ಟು ಮಂತ್ ಕೋರ್ಸ್ ಇತ್ತು, ಆಮೇಲೆ ಕಂಪ್ಲೀಟೆಡ್ ಡಿಪ್ಲೊಮಾ ಕೋರ್ಸ್ ಆಫ್ಟರ್ SSLC ಇದು ಆಪ್ಷನ್ ಇದೆ. ಸೊ ನಾನು ಸರ್ಟಿಫಿಕೇಟ್ ಏನಿಲ್ಲ, ಸೊ ಹಂಗೆ ಬ್ಲ್ಯಾಂಕ್ ಕೊಡ್ತಾ ಇದ್ದೀನಿ. ಬಟ್ ಕಂಪ್ಯೂಟರ್ ನಾಲೆಜ್ ಇದೆ, ಸೊ ಎಸ್ ಅನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಏಜ್ ರಿಲ್ಯಾಕ್ಸೇಷನ್ ಆಪ್ಷನ್, ಇದು ಏನಾದ್ರು ನೀವು ಲೇಬರ್ ಸೆನ್ಸಸ್ ಡಿಪಾರ್ಟ್ಮೆಂಟ್ ಇನ್ ಸರ್ವಿಸ್ ಏನಾದ್ರು ಮುಂಚೆ ಕೆಲಸ ಮಾಡಿದ್ರೆ ಅದನ್ನ ಸೆಲೆಕ್ಟ್ ಮಾಡ್ಕೋಬಹುದು ಏಜ್ ರಿಲ್ಯಾಕ್ಸೇಷನ್ಗೋಸ್ಕರ. ಆಮೇಲೆ ಡಿಸೆಬಿಲಿಟಿ ಏನಾದ್ರು ಇದ್ರೆ, ನಿಮಗೆ ವಿಕಲಚೇತನ ಏನಾದ್ರು ಇದ್ರೆ ಅವು ಸೆಲೆಕ್ಟ್ ಮಾಡ್ಕೊಂಡು ಏನ್ ಡಿಸಬಿಲಿಟಿ ಇದೆ ಅದನ್ನ ಸೆಲೆಕ್ಟ್ ಮಾಡ್ಕೋಬಹುದು. ಸರ್ಟಿಫಿಕೇಟ್ ಡೀಟೇಲ್ಸ್ ಕೊಡ್ಬೇಕಾಗುತ್ತೆ, ಇಲ್ಲ ಅಂದ್ರೆ ನೋ ಸೆಲೆಕ್ಟ್ ಮಾಡ್ಕೊಂಡು ಸೇವ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸಿಕ್ಸ್ತ್ ಸ್ಟೆಪ್ ಅಲ್ಲಿ ಇರುವಾಗ ಅಡಿಷನಲ್ ಕ್ವಾಲಿಫಿಕೇಶನ್, ಇಲ್ಲಿ ಡಿಗ್ರಿ ಡೀಟೇಲ್ಸ್ ಕೇಳುತ್ತೆ. ನೀವೇನಾದ್ರೂ UG ಮಾಡಿದ್ರೆ UG ನಲ್ಲಿ BSc ನರ್ಸಿಂಗ್ ಆಪ್ಷನ್ ಇದೆ. PG ಮಾಡಿದ್ರೆ ಇಲ್ಲ, UG ಮಾಡಿರ್ಬೇಕು. ಸೊ UG ಸೆಲೆಕ್ಟ್ ಮಾಡ್ಕೊಂಡು BSc ನರ್ಸಿಂಗ್ ರಿಸಲ್ಟ್ ಪಾಸ್ ಆಗಿರ್ಬೇಕು. ಆಮೇಲೆ ಯಾವ ಯೂನಿವರ್ಸಿಟಿನಲ್ಲಿ ಇಷ್ಟೊಂದು ಯೂನಿವರ್ಸಿಟೀಸ್ ಇದೆ, ಸೊ ನೀವು ಯಾವ ಯೂನಿವರ್ಸಿಟಿ ಓದಿರೋದ್ರ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ ರಿಜಿಸ್ಟ್ರೇಷನ್ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ. ಆಮೇಲೆ ರೆಕಾಗ್ನೈಸ್ಡ್ ಬೈ ಕರ್ನಾಟಕನ CBSE ಯಾವ್ದು ಗವರ್ಮೆಂಟ್ ಆಫ್ ಕರ್ನಾಟಕನ UGC NMC ಯಾವ್ದಿದೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಆಪ್ಟಿನ್ ಎಷ್ಟು ಟೋಟಲ್ ಮಾರ್ಕ್ಸ್ಗೆ ಎಷ್ಟು ತಗೊಂಡಿದ್ದೀರಾ ಅಂತ, ಸಾರಿ ಇದು 10 CGPA ನೀವು ಎಷ್ಟು ತಗೊಂಡಿದ್ದೀರಾ ಅಂತ ಇಲ್ಲಿ ಎಂಟರ್ ಮಾಡಿ. ಟೋಟಲ್ 600 ಮಾರ್ಕ್ಸ್ ಇದ್ರೆ ಅಷ್ಟಕ್ಕೆ ಎಷ್ಟು ತಗೊಂಡಿದ್ದೀರಾ ಅಂತ ಲೆಫ್ಟ್ ಸೈಡ್ ಎಂಟರ್ ಮಾಡಿ. ಆಮೇಲೆ ಕೋರ್ಸ್ ಎಷ್ಟು ಇಯರ್ ಕೋರ್ಸ್ ಇತ್ತು, ಡ್ಯೂರೇಷನ್ 4 years ಕೋರ್ಸ್ ಇದ್ರೆ 4 year ಆಫ್ ಪಾಸಿಂಗ್, ಯಾವ ಇಯರ್ ಅಲ್ಲಿ ಪಾಸ್ ಔಟ್ ಆಗಿದ್ದೀರಾ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಆಮೇಲೆ ಇದು ಆಪ್ಷನ್ ಕೋರ್ಸ್ ಕಾಂಬಿನೇಷನ್, ಯಾವ ಕೋರ್ಸ್ ಇತ್ತು, ನರ್ಸಿಂಗ್ ಆಪ್ಷನ್ ಎನೇಬಲ್ ಇದೆ, ಸೊ ಸೇವ್ ಮಾಡ್ಕೊಳ್ಳಿ. ನಿಮ್ ಕಾಲೇಜ್ ನೇಮ್ ಟೈಪ್ ಮಾಡ್ಕೊಳ್ಳಿ. ಆಮೇಲೆ ಸೇವ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ 7th ಯಾವುದೇ ಎಕ್ಸ್ಪೀರಿಯನ್ಸ್ ಡೀಟೇಲ್ಸ್, ನಿಮ್ಗೆ ಏನಾದ್ರು ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇದ್ರೆ ಗೌರ್ಮೆಂಟ್ ಅಲ್ಲ ಪ್ರೈವೇಟ್ ಬೋರ್ಡ್ ಏಡೆಡ್ ಯಾವ್ದ್ರಲ್ಲಿ ಎಕ್ಸ್ಪೀರಿಯನ್ಸ್ ಇದೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಆರ್ಗನೈಸೇಷನ್ ನೇಮು, ಆಮೇಲೆ ಏನ್ ರೋಲ್, ಯಾವ ರೋಲ್ ಅಲ್ಲಿ ವರ್ಕ್ ಮಾಡಿದ್ರಿ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಡೆಸಿಗ್ನೇಷನ್, ಇಯರ್, ಡೇಟ್, ಯಾವತ್ತಿಂದ ಯಾವತ್ತಿನ ತನಕ ಕೆಲಸ ಮಾಡಿದೀರಾ. ಇವಾಗ್ಲೂ ನೀವು ಅಲ್ಲೇ ಇದ್ರೆ ಹೌದು ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಹೋಗುತ್ತೆ. ಇಲ್ಲ ಮೇಲೆ ಕ್ಲಿಕ್ ಮಾಡಿದ್ರೆ ಎಲ್ಲಿಂದ ಎಲ್ಲಿ ತನಕ, ಎಲ್ಲಿ ಸ್ಟಾರ್ಟ್ ಡೇಟ್ ಎಂಡ್ ಡೇಟ್ ನ ಸೆಲೆಕ್ಟ್ ಮಾಡ್ಕೊಂಡು ಮತ್ತೆ ನೀವು ಬೇರೆ ಕಡೆ ಕೆಲಸ ಮತ್ತೆ ಎಕ್ಸ್ಪೀರಿಯನ್ಸ್ ಆಡ್ ಮಾಡ್ಕೊಂಡು ಇಲ್ಲಿ ಇನ್ನೊಂದು ಟ್ಯಾಬ್ ಓಪನ್ ಆಗುತ್ತೆ. ಮತ್ತೆ ಅದರಲ್ಲಿ ಸೇಮ್ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿ ಸೇವ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್. ಸೊ ನೆಕ್ಸ್ಟ್ ಬಂದ ತಕ್ಷಣ ಏಟ್ ಸ್ಟೆಪ್ ಅಲ್ಲಿ ನಿಮ್ದು ಡಾಕ್ಯುಮೆಂಟ್ಸ್ ಕೇಳುತ್ತೆ, ಫೋಟೋಗ್ರಾಫ್ ಮತ್ತೆ ಸಿಗ್ನೇಚರ್. ಸೊ ಇದನ್ನ ನೀವು
ಲೆಸ್ ದೆನ್ 1 MB ಕಡಿಮೆ ಇರಬೇಕು, JPG ಫಾರ್ಮೆಟ್ ಅಲ್ಲಿ ಇರಬೇಕು. ಸೊ ಬನ್ನಿ ಅಪ್ಲೋಡ್ ಮಾಡೋಣ. ಚೂಸ್ ಮಾಡ್ಕೊಂಡು ಫೋಟೋನ ಹಾಕೊಂಡು ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಅಪ್ಲೋಡ್ ಆಗುತ್ತೆ, ಅಪ್ಲೋಡೆಡ್. ಆಮೇಲೆ ಪ್ರಿವ್ಯೂ ಮಾಡ್ಕೋಬಹುದು. ನೆಕ್ಸ್ಟ್ ಸಿಗ್ನೇಚರ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸಿಗ್ನೇಚರ್ ನ ಸೆಲೆಕ್ಟ್ ಮಾಡ್ಕೊಂಡು ಓಪನ್ ಮೇಲೆ ಕ್ಲಿಕ್ ಮಾಡಿ, ಅಪ್ಲೋಡ್ ಮೇಲೆ ಕ್ಲಿಕ್. ಅಪ್ಲೋಡ್ ಆದ್ಮೇಲೆ ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಹೋಗಿ. ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಹೋದ್ಮೇಲೆ ಅಕ್ನಾಲೇಜ್ಮೆಂಟ್ ಇರುತ್ತೆ. ಸೊ ಎಲ್ಲ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ನೋಡ್ಕೋಬಹುದು. ನೀವು ಪ್ರೀವಿಯಸ್ ಮೇಲೆ ಹೋಗಿ ಎಲ್ಲ ನೋಡ್ಕೋಬಹುದು. ಎಲ್ಲ ಕರೆಕ್ಟ್ ಇದೆ ಅಂದ್ರೆ ಫೈನಲ್ ಸಬ್ಮಿಷನ್ ಕ್ಲಿಕ್ ಮಾಡಿ, ಓಕೆ ಮೇಲೆ ಕ್ಲಿಕ್ ಮಾಡಿ. ಲಾಸ್ಟ್ ಸ್ಟೆಪ್. ಸೊ 2 ಎನೇಬಲ್ಡ್ ಇದೆಯಲ್ಲ ಪೋಸ್ಟ್, ನೀವು ಯಾವ ಪೋಸ್ಟಿಗೆ ಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಎನೇಬಲ್ಡ್ ಇಲ್ಲ, ಯಾಕಂದ್ರೆ ನಮ್ಮ ಡಿಗ್ರಿ ಇದ್ರ ಮೇಲೆ ಎಲಿಜಿಬಿಲಿಟಿ ಇಲ್ಲ. ಸೊ ನಿಮ್ಗೆ ಇದು ಎಲಿಜಿಬಲ್ ಆಗಿ ಓಪನ್ ಆಗಿರುತ್ತೆ. ಸೊ ಅದನ್ನ ಸೆಲೆಕ್ಟ್ ಮಾಡಿದ ತಕ್ಷಣ ಎಷ್ಟು ಅಮೌಂಟ್ ಅಂತ ಇಲ್ಲಿ ತೋರಿಸುತ್ತೆ. ಪ್ರೊಸೀಡ್ ಟು ಪೇ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ UPI ಆಪ್ಷನ್ ಬರುತ್ತೆ, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್. ಆಮೇಲೆ UPI ಆಪ್ಷನ್ ಬರುತ್ತೆ, ನೆಟ್ ಬ್ಯಾಂಕಿಂಗ್. ಸೊ UPI ಮೇಲೆ ಸೆಲೆಕ್ಟ್ ಮಾಡ್ಕೊಂಡ್ರೆ ಒಂದು QR ಕೋಡ್ ಓಪನ್ ಆಗುತ್ತೆ. QR ಕೋಡ್ ನ ಓಪನ್ ಮಾಡ್ಕೊಂಡು ಪೇ ಮೇಲೆ ಪೇ ಮಾಡಿದ್ರೆ ಸೊ ನಿಮ್ದು ಅಪ್ಲಿಕೇಶನ್ ಫುಲ್ಲಿ ಕಂಪ್ಲೀಟ್ ಆಗುತ್ತೆ. ಒನ್ಸ್ ಆ ಪೇಮೆಂಟ್ ಡೀಟೇಲ್ಸ್ ಕಂಪ್ಲೀಟ್ ಆದ ತಕ್ಷಣ ಪೇಮೆಂಟ್ ಡೀಟೇಲ್ಸ್ ಅಲ್ಲಿ ನಿಮ್ಗೆ ಫುಲ್ ಎಷ್ಟು ಪೇ ಮಾಡಿದಿರೋ ಅಮೌಂಟ್ ಸಕ್ಸಸ್ ಆಗಿದೆಯಲ್ಲ ಅದ್ರ ಡೀಟೇಲ್ಸ್ ಇಲ್ಲಿ ತೋರಿಸುತ್ತೆ. ಸೊ ಒನ್ಸ್ ಇದಾದ್ಮೇಲೆ ನೀವು ಡ್ಯಾಶ್ ಬೋರ್ಡ್ ಹೋದ್ರೆ ನೀವು ಇಲ್ಲಿ ಟೋಟಲ್ ಆಕ್ಟಿವ್ 5 ಪೋಸ್ಟ್ ಇದೆ, ಒನ್ ಅಪ್ಲೈಡ್ ಅಂತ ತೋರಿಸುತ್ತೆ. ಅದ್ರ ಡೀಟೇಲ್ಸ್ 8 ಅವರ್ ತೋರಿಸುತ್ತೆ. ಸೊ ಇಷ್ಟೇ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ನಿಮ್ಗೆ ಏನೇ ಡೌಟ್ ಇದ್ರು ಪ್ಲೀಸ್ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡಿ ನಿಮ್ಮ ಇಶ್ಯೂಸ್ ನ ರಿಸಾಲ್ವ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಈ ವಿಡಿಯೋನ ಆದಷ್ಟು ನಿಮ್ ಫ್ರೆಂಡ್ಸ್ಗೆ ಶೇರ್ ಮಾಡಿ.